ಗಣೇಶ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹಬ್ಬದ ಆಚರಣೆಗೆ ಬಿಬಿಎಂಪಿ ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಗಣೇಶ ಚತುರ್ಥಿಗೆ ದಿನಗಣನೆ ಶುರು. ಬಿಬಿಎಂಪಿಯಿಂದ ಮಾರ್ಗಸೂಚಿ ಪ್ರಕಟ. ಪಿಒಪಿ ಗಣೇಶ ಮಾರಿದ್ರೆ ಕ್ರಿಮಿನಲ್ ಕೇಸ್. ಗಣೇಶ ಚತುರ್ಥಿಗೆ ದಿನಗಣನೆ ಶುರುವಾಗಿದೆ. ಗಣೇಶ ತಯಾರಿಕೆ, ಮಾರಾಟ ಭರಾಟೆಯು ಜೋರಾಗಿದೆ. ಇನ್ನು ಸಂಭ್ರಮಾಚರಣೆಗೆ ಸಂಬಂಧಿಸಿದಂತೆ ಬಿಬಿಎಂಪಿ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಪ್ರಮುಖವಾಗಿ ಪಿಒಪಿ ಗಣೇಶನನ್ನ ಮಾರಾಟ ಮಾಡುವುದು, ಪಿಒಪಿ ಬಳಕೆ ಮಾಡುವುದನ್ನು ನಿರ್ಬಂಧಿಸಿದ್ದು, ಆ ರೀತಿ ಮಾರಾಟ ಮಾಡ್ತಾ ಇದ್ರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಬಿಬಿಎಂಪಿ ಎಚ್ಚರಿಕೆ ನೀಡಿದೆ. ಇನ್ನು ಪ್ರಮುಖವಾಗಿ ಬಿಬಿಎಂಪಿ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಗಣೇಶೋತ್ಸವಕ್ಕೆ ಬಿಬಿಎಂಪಿ ಮಾರ್ಗಸೂಚಿ ಏನು ಅನ್ನೋದನ್ನ ನೋಡೋದಾದ್ರೆ, ಬಿಬಿಎಂಪಿ ಮಾರ್ಗಸೂಚಿ: ಸಾರ್ವಜನಿಕವಾಗಿ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ಕಡ್ಡಾಯ. ಪೊಲೀಸ್, ಬೆಸ್ಕಾಂ, ಅಗ್ನಿಶಾಮಕ ಇಲಾಖೆಗಳ ಅನುಮತಿ ಅಗತ್ಯ. ಪಿಒಪಿ ಗಣೇಶ ನಿರ್ಬಂಧ ಇದೆ. ಮಾರಾಟ ಮಾಡಿದ್ರೆ ಕ್ರಿಮಿನಲ್ ಕೇಸ್. ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ಮಾರಾಟಕ್ಕೆ ಅಸ್ತು. ಬಿಬಿಎಂಪಿ ಗುರುತಿಸಿರೋ ಜಾಗದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂತೆ ಬಿಬಿಎಂಪಿ ತಿಳಿಸಿದೆ. ಇನ್ನು ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳು ಸಮೀಪಿಸುತ್ತಿರುವ ಹಿನ್ನೆಲೆ ಬೆಂಗಳೂರು ಪೊಲೀಸರು ಸರಣಿ ಶಾಂತಿ ಸಭೆ ಮಾಡಿದ್ದಾರೆ. ಆಯಾ ಏರಿಯಾಗಳ ಹಬ್ಬಗಳ ಆಯೋಜಕರು ಎರಡು ಕೋಮಿನ ಮುಖಂಡರ ಸಭೆ ಕರೆದು ನಿಯಮ ಪಾಲನೆಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೂಚಿಸಿದ್ದಾರೆ. ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ವಿರುದ್ಧವಾಗಿ ಚೀಫ್ ಕಮಿಷನರ್ ಬಿಬಿಎಂಪಿ ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಆಗಿದೆ. ಕಾರ್ಪೊರೇಷನ್ ಸ್ಟಾಫ್ ಜೊತೆಗೆ ನಾವು ಪೊಲೀಸ್ ಅವರು ಸೇರಿ ಆಯಾ ರೂಟ್ಸಲ್ಲಿ ಗಣೇಶ ಪ್ರೊಸೆಷನ್ದು ಏನೇನು ಸೆನ್ಸಿಟಿವ್ ಜಾಗ ಇದೆ ನಡ್ಕೊಂಡು ಅಲ್ಲಿ ಹೋಗಬೇಕು. ಡಿಜೆ ಬಳಸಂಗಿಲ್ವಾ? ಇಲ್ಲ, ನಮ್ಮ ಸಿಟಿ ಪೊಲೀಸ್ದು ನಮ್ಮದು ಮೀಟಿಂಗ್ ಇದೆ, ಇನ್ನು ಸೆಂಟ್ರಲ್ ಮೀಟಿಂಗ್ ನಾವು ನೋಡ್ಕೊಂಡು ಮಾಡ್ತೀವಿ. ಇನ್ನು ಗಣೇಶ ಹಬ್ಬಕ್ಕೆ ಹೆಚ್ಚು ನಿರ್ಬಂಧ ಹೇರಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ರು. 11 ಗಂಟೆ ಒಳಗೆ ವಿಸರ್ಜನೆ ಕಷ್ಟ, ನಿಯಮ ಸಡಿಲಿಕೆ ಮಾಡಿ ಎಂದರು. ಸಚಿವ ರಾಮಲಿಂಗಾರೆಡ್ಡಿ ಸಕಾರಾತ್ಮಕವಾಗಿಯೇ ಪ್ರತಿಕ್ರಿಯೆ ನೀಡಿದ್ರು. ಗಣೇಶ ಚತುರ್ಥಿ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಗಣೇಶನ ಚತುರ್ಥಿಗೆ ನಿರ್ಬಂಧನೆಗಳನ್ನ ತರ್ತಿರುವಂತದ್ದು ಸರಿ ಇಲ್ಲ. ಎಲ್ಲರ ಭಾವನೆಗಳನ್ನ ಗೌರವಿಸಿ ದಯವಿಟ್ಟು ಎಲ್ಲ ರೀತಿಯಾದಂಥ ವ್ಯವಸ್ಥಿತವಾಗಿ ಜರುಗಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಿ ಅಂತ ಮತ್ತೊಮ್ಮೆ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಸ್ತೆ ಎಲ್ಲನೂ ಬಂದ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮಾತ್ರ ಮಹಾನಗರ ಪಾಲಿಕೆಯವರು ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾರೆ. 70 ಆನ್ಲೈನ್ ಸೆಂಟರ್ಸು ತೆಗೆದಿದ್ದಾರೆ. ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಪರ್ಮಿಷನ್ಸು ಸಿಗುತ್ತೆ. ಹಿಂದೆ ಎಲ್ಲನೂ ಇಷ್ಟು ಲಿಬರಲ್ ಇರಲಿಲ್ಲ. ಎಲ್ಲರೂ ಹೋಗಿ ಕಾರ್ಪೊರೇಷನ್ ಆಫೀಸು, KEBಗೆ ಹೋಗಿ ಎಲ್ಲ ಪರ್ಮಿಷನ್ ತೊಗೊಂಬರ್ಬೇಕಾಗಿತ್ತು. ಒಟ್ಟಾರೆ ಗಣೇಶೋತ್ಸವಕ್ಕೆ ಬಿಬಿಎಂಪಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ನಿರ್ಬಂಧ ಬೇಡ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಮಾರ್ಗಸೂಚಿಯಲ್ಲಿ ಏನು ಬದಲಾವಣೆ ಆಗಲಿದೆ ಕಾದು ನೋಡಬೇಕು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.